ಲೇ ಗಿರ್ಜಿ ಗಿರ್ಜಿ. ಏನ್ರಿ ಏನೋ ಕೆಲಸ ಮಾಡ್ತಿದ್ದೋಳ್ನ ಒಂದೇ ಹೆಸರು ಕರೆದಿದ್ದೀರಲ್ಲ? ಎಲ್ಲೋದ್ನೆ ಕುಲ್ಪುತ್ರ ನಿನ್ ಮಗ? ಯಾಕೆ ಎಲ್ಲೋದ? ಫ್ಯಾಕ್ಟ್ರಿದಕ್ಕೆ ಬಂದಿದ್ನಲ್ಲ. ಓ ಏನಾರ ಅಂದ್ರೆ ಅದಕ್ಕೆ ತಗೋರ ಹೋಗಿರ್ತಾನೆ. ತೆಗೆದು ಕೊಟ್ಟೆ ಅಂದ್ರೆ ಗಿರ್ಜಿ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ಲೇ ಆಗಿರೋದು ನಿನ್ಗೂ ನಿನ್ ಮಗನ್ಗೂ? ಅಲ್ಲ ಆ ಲೆಕ್ಕ ಬರೆಯೋ ಅಂತ ನಾನು ಕೊಟ್ರೆ ಇಡೀ ಬುಕ್ನಾಗೆ ಕಾಕಂಬುಕ್ಕ ಕತ್ಕೊಳ್ ಬರ್ತಿಕ್ಕವನಲ್ಲಿ. ಈಗ ನಾನು ಕೊಡೋರ್ಗೆ ಬಿಡೋರ್ಗೆ ಎಲ್ಲ ಹೆಂಗೆ ಲೆಕ್ಕ ಕೊಡೋದು? ಅಯ್ಯ ಅದಕ್ಕೆ ಏನಾಯ್ತು ಈಗ? ಅದು ಏನಾಯ್ತದೆ? ಕೊಡೋರೆಲ್ಲ ಅವ್ರು ಇಷ್ಟ ಬಂದಂಗೆ ಲೆಕ್ಕಗಳು ಹೇಳ್ತಾವ್ರೆ. ಈ ದೊಡ್ಡ ನನ್ನ ಮಗನಿಗೆ ಈ ಸ್ಕೂಲ್ಗೆ ಕಾಲೇಜ್ಗೆ ಅಂತ ಅದೇನು ಮೆಟ್ಲತ್ತಿ ಮಣ್ಣು ಹೊತ್ನ ಅವನು ಅಷ್ಟು ವರ್ಷ ಏನೂ ಬರೆಯಕ್ಕೆ ಬಂದಿಲ್ಲಲ್ಲ ನೆಟ್ಗೆ. ಈಗ ಹಂಗಂತ ಬೈದ್ಬಿಟ್ರೆ ಅಷ್ಟು ದಿವಸದಿಂದ ಪಾಪ ಕಷ್ಟಪಟ್ಕೊಂಡು ಎಲ್ಲ ನೋಡ್ಕೊಂಡವನೇ. ನೀವು ಮನೆ ಕಂಡಾಗ ಏನೇನು ಬಾಕ್ಲಾಕ್ಬೇಕೈತೆ ಫ್ಯಾಕ್ಟ್ರಿದ ಅಷ್ಟು ಮಾತ್ರ ಅವ್ನು ನೋಡ್ಕೊಂಡ್ವೆ. ನಿಮ್ಗೆ ನಿಯತ್ತಿಲ್ದಂಗೆ ಅವ್ನು ನಂದಿದ್ದೀರಿ. ಎತ್ತಾಗೋದೆ ಈಗ ನನ್ನ ಮಗ? ಗಿರ್ಜಿ ನಿಂದೆ ನಾಲ್ಗಿಲೇನಿ ಅಲ್ಲ ಕಣ್ಲಿ. ಫ್ಯಾಕ್ಟ್ರಿನ ಅವ್ನು ನೋಡ್ಕೊಳ್ದಿದ್ದ ದಾರಿಲಿ ಹೋಗೋ ದಾಸೆ ನೋಡ್ಕೊಂಡ ನೀನೆ. ನೋಡ್ಕೊಂಡಿದ್ರೆ ಹಿಂಗೆ ಅಧ್ವಾನ ನೋಡ್ಕೊಂತವ. ಆ ಸತೀಶ ಬಂದು ಹೆಂಗೋ ನೋಡ್ಕೊಳ್ಳೋಣ, ಅವನು ಅಧ್ವಾನ ಮಾಡಿದ್ರೆ ಓ ಮಗ ಇಬ್ರು ಸೇರ್ಕೊಂಡು. ಈಗ ಈ ಲೆಕ್ಕ ಕೇಳಿದ್ರೆ ಬಿದ್ನೋ ಎದ್ನೋ ಅಂತವ. ಫ್ಯಾಕ್ಟ್ರಿಯಿಂದ ಸಡಬಡ ಅಂತ ಬಂದೋನು ಇಲ್ಗೂ ಬಂದಿಲ್ಲ. ಎಲ್ಲೋದ್ ಹಾಳಾಗಿ ನಿನ್ ಮಗ. ಸುಮ್ಕಿದ್ಬಿಡು ಮತ್ಗೆ. ಯಾವಾಗಲೂ ನೀನು ಕಂಡೋರ್ ಮಕ್ಳು ಹೋಗ್ಳೋದೇ ಆಗೋಯ್ತು. ನನ್ನ ಮಗಂದೇ ತಪ್ಪು ಅನ್ನೋದಾಗೋಯ್ತು. ಏನೋ ಅಂದಿದ್ದಿ ಎತ್ತಾಗ ಹೋಗೋನೆ. ಈಗ ನಿನ್ನ ತಪ್ಪು ಮುಚ್ಚಿಕ್ಕಕ್ಕೆ ಅವನ ಮೇಲೆ ಒರೆಸಿಯೇ. ಏನೋ ಸಣ್ಣ ಪುಟ್ಟ ಚಿಕ್ಕ ವಯಸ್ಸು ತಪ್ಪು ಆಯ್ತದಪ್ಪ. ಹಂಗನ್ಬಿಟ್ಟು ನೀನೇನು ತಪ್ಪೇ ಮಾಡಿಕ್ಕಿಲ್ವೇನ್ರಿ? ಬೈದ್ಬಿಟ್ಟು ಕಲಿಸ್ಬಿಟ್ಟಿದ್ಯೇ. ನಿನಗೇನು ನನ್ನ ಮಗ ಅಲ್ಲಿಗೆ ಬರಬಾರ್ದು, ಸತೀಶನ್ ತಿರ್ಗಿ ಕರ್ಕೋಬೇಕು ಅಂತವ. ಅದಕ್ಕೆ ನನ್ನ ಮಗ ಲೆಕ್ಕ ಬರ್ದಿಲ್ಲ ಬುಕ್ಕ ಬರ್ದಿಲ್ಲ ಅಂತವ. ಅವನ ಮೇಲೆ ಹೇಳಿ ಇಷ್ಟು ದಿವಸ ಅವ್ನು ಲೆಕ್ಕ ಪುಕ್ಕ ನೋಡ್ದಿರ ವ್ಯವಹಾರ ಮಾಡಿದ್ನೆ, ನಡ್ಸ್ಕೊಂಡು ಹೋಗ್ಬಿಟ್ನೆ. ಎಷ್ಟೊದಾಯ್ತು ಅವನು ಹೋಗಿ? ನೀನು ನಿನಗೆ ಅವ್ನ ಕಂಡು ಹೊಟ್ಟೆವ್ರಿ ಕಣ. ಅವ್ನು ಸಂದಾಕ್ ಮಾಡಿದ್ರು ಇಲ್ಲ ಅನ್ನೋ ನೀನು. ಲೇ ಅನ್ನ ತಿನ್ನೋ ಮಾತಾಡಿ. ಅವ್ನು ಸಂದಾಕ್ ಬರ್ದಿರ ನಾನು ಯಾಕೆ ಬೇಡ ಅಂತೀನಿ? ನಾನು ಮನೆಗೆ ಬಂದು ಇಷ್ಟು ದಿವಸ ಆದರೂ ಅವನ್ನ ಫ್ಯಾಕ್ಟ್ರಿ ನೋಡ್ಕೊಳಕ್ಕೆ ಬಿಟ್ಟಿದ್ದೀನಿ ಇದ್ರೆ ಅವ್ನು ಅಲ್ಲಿರೋದು ಇಷ್ಟ ಇಲ್ಲದೆ ಇದ್ದೀರ ಅವತ್ತೇ ಒಂದು ಆಚೆಗೆ ಆಗ್ತಿರ್ಲಿಲ್ವೇನೆ? ಸತೀಶನ ಅವತ್ತೇ ಕರ್ಕೊಬಂದು ಕುಂಡಿಸ್ತಿರ್ಲಿಲ್ವೇನೆ? ನೀನು ಬಾ ಅಂದ್ರೆ ಇವಾಗ ಸತೀಶ ಬರ್ತಾನೇನೆ. ಅವನದೇ ಅವ್ನು ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳವೆ, ಅದನ್ನ ಮಾಡ್ಕೊಂಡು ಸೇರ್ಕೊಂಡವನೇ. ನಿನ್ನ ಮಗ ನೆಟ್ಟಗೆ ಕೆಲಸ ಕಲೀಲಿ ಅಂತ ಎರಡು ಮಾತಂದ್ರೆ ತಿರ್ಗಾ ಓ ಮಗ ಇದಕ್ಕೂ ನನ್ನ ಮೇಲೆ ಬಂದಿರೇನಿ. ಈ ತಲೆಯಲ್ಲಿ ಬುದ್ಧಿ ಇಲ್ವೇನಲ್ಲ ಗಿರ್ಜಿ? ವಯಸ್ಸತ್ತು ಯಾಕೆ ಹಿಂಗಾಗೋಗ್ತಿದ್ದಿ? ಅಲ್ಲೆಲ್ಲ ನಾನೇ ಬರ ಏನು ಮಾಡೋಕ್ಕಾದತ್ತು? ನಿಮ್ಮ ಹತ್ರ ಹೆಣ್ಗೆ ಸಾಯೋದು. ಒಂದು ಗ್ಲಾಸ್ ಕಾಪಿನಾರು ತತ್ತ ಹೋಗು. ಇದಪ್ಪ ವರ್ಷೆ ಇದು ಭಾಳ ಚಂದಕದೆ ಕಣ ಹೇಳು. ಅಲ್ಲ ಇಷ್ಟು ದಿವಸ ಕಷ್ಟಪಟ್ಟು ನೋಡ್ಕೊಂಡೋದ್ನ ಲೆಕ್ಕ ಬುಕ್ಕ ಅಂತ ಹೇಳಿ ಬಾಯಿ ಬಂದು ಬೈದು ಆಚೆಗಟ್ಟಿದ್ದಿ. ಈಗ ಅವ್ನು ಎತ್ತಾಗೋದ್ನು ಅಂತವ ನೋಡ್ದಿರಾ ಮನೆಗೆ ಬಂದು ತಿರ್ಗಾ ನಮ್ಮನ್ನೇ ಅಂದು ಬೈದುವೆ. ತಿರ್ಗಿ ಕಾಪಿ ಬೇರೆ ಕೇಳಿಯಾ? ನಿನ್ನ ಗಂಟಲಲ್ಲಿ ಹೆಂಗೆ ಎಳಿತದೆ ಅಂತವ ಒಂದು ತುತ್ತಾರುವೆ. ಮಗ ಎತ್ತಾಗೋದ ಇರೋನೋ ಮಗ ವಂಶಕ್ಕೆ ಅಂತವ ಅಂದಿರ. ಥೂ ಸುಮ್ಕಿದ್ ಬಿಡೆ ಗಿರ್ಜಿ, ನಾನು ತಲೆ ಕೆಡ್ಸ್ಬಿಡ. ಮೊದಲೇ ಹುಷಾರಿಲ್ಲ ಮನ್ಸ ನಾನು ಅಯ್ಯೋ ಅನ್ನಿಸ್ತಿಯಲ್ಲಿ. ಕಾಣೋರ್ ಕಣ್ಗೆ ಹಂಗೆ ನಾನು ನಿನ್ನ ಅಯ್ಯೋ ಅನ್ನಿಸ್ತಿದ್ದೀನಿ ಅಂತವ. ನೀನು ಅನ್ನೋ ಮಾತಿಗೆ ನನಗೂ ನನ್ನ ಮಗನಿಗೂ ತಲೆ ಚಿಟ್ಟೋದೆ. ಸುಮ್ಕಿರು. ನಾವು ಆಗೋದ್ಕೆ ಇದ್ದೀವಿ ನಿಮ್ಮ ಹತ್ರ. ನೀನು ಮಾಡ್ತಾ ಇರೋದೆಲ್ಲ ಸಹಿಸ್ಕೊಂಡು ವಯಸ್ಸಾದ್ರೂ ನೆಮ್ಮದಿ ಇಲ್ಲ ನಿನ್ನ ಕುಟೆ ನಮಗೆ. ಏನು ಕಾಪಿ ತಂದು ಬಡಿಬೇಕೆ? ಬಂದೇನು ಇರು. ಇವ ಮಲಗಿದ್ದೆ. ನೀನು ಕಾಪು ಬೇಡ ಏನು ಬೇಡ. ತಾಯಿ ಅನಿತಾ ಎಲ್ಲೇ? ಯಾರು ಇಲ್ವಲ್ಲೇ ಮನೆಗೆ? ಅನಿತಾ ತಗೋದ್ಲೆ ಇದ್ರಲ್ವೇ ಬರೋದು. ಮಗ ಈ ಸ್ಕೂಲ್ ಕರ್ಕೊಂಡು ಹೋಗೋಳೆ. ಅವಳಿಗೊಂದು ಈಗ ನೆಪ್ ಸಿಕ್ತು. ಈ ಸ್ಕೂಲ್ಗೆ ಹಾಕಿದ್ದು ಬಿಡಕ್ಕೆ ಹೋಗೋಣ ಬರಕ್ಕೆ ಹೋಗೋಣ ಕರೆಯಕ್ಕೆ ಹೋಗೋಣ ಎಳೆಯಕ್ಕೆ ಹೋಗೋಣ ಅಂತವ. ಮನೆ ಕೆಲಸ ಎಲ್ಲ ನಂತಲ್ಲಿ ಕಟ್ಟಿ ತಿರ್ಗಕ್ಕೆ ನಿಂತವಳೆ. ಕೂಕೋತಿದ್ಯಲ್ಲ ಕೂಕೋ ಬಂದು ಮಾಡ್ಕೊಟ್ಟಾಳೇನು? ಅಷ್ಟೊತ್ತಿಂದ ಹಂಗೆ ಅರ್ಚ್ಕೊತಾ ಇದ್ದೀನಿ. ಬಾಯಳಿಕೇನೆ ಹೊಡಿಕೊಂಡಿದ್ದು ಹೇಳಕ್ಕಿಲ್ವ? ಹುಡುಗಿ ಇಲ್ಲ ಅಂತವ. ಆಚೆಗೋಗಿ ಕುಡಿಯೋಣ ಅಂದರೆ ಗ್ಯಾಸ್ಟ್ರಿಕ್ ಹಾಳಾದ್ದು. ಮನೇಲೇ ಒಂದಿಷ್ಟು ಬೇಕಾ ಬೇಡ ಅನ್ನೋ ನೋಡ್ಕೊಂಡು ಮಾಡಿಸ್ಕೊಂಡು ಕುಡಿಯೋಣ ಅಂದರೆ ಇಲ್ಲಿ ನೆಮ್ಮದಿ ಇಲ್ಲ. ಆ ಹುಡುಗಿ ಸ್ಕೂಲ್ಗೆ ಬಿಡಕ್ಕೆ ಹೋಗೋದು ಕರ್ಕೊಬರಕ್ಕೆ ಹೋಗೋದು ನಿಂಗೆ ನೆಪ್ಪವೇನೆ? ಯಾಕೆ ಹಿಂಗೆ ಉರ್ಬಡ್ಕೊಂತಿದ್ದಿ ಕರ್ಕೊಂಡವ್ರ ಮಕ್ಳನಲ್ಲಿ ಗಿರ್ಜಿ? ನಾನೇನು ಉರ್ಬಡ್ಕೊಂಡೆ? ಇರೋದೇ ಹೇಳ್ದೆ. ಹೂ ಕಣೆ, ನೀನೆಲ್ಲ ಇರೋದೇ ಹೇಳೋದು. ಮಿಕ್ಕೋರೆಲ್ಲ ಇಲ್ಲದೆ ಇರೋದು ಹೇಳ್ತಾರೆ, ನೀನೊಬ್ಳು ಇರೋದೇ ಹೇಳೋದು. ನೀನು ನಿನ್ನ ಮಕ್ಳನ್ನ ಈ ಸ್ಕೂಲ್ಗೆ ಬಿಡಕ್ಕೆ ಕರ್ಕೊಬರಕ್ಕೆ ಅಂತ ಹೋಗ್ತಾ ಇದೆಯಲ್ಲ, ಅವಾಗ ಯಾರು ಹಿಂಗೆ ಅಂದಿರು ನಿನಗೆ? ಸುಮ್ಕಿದ್ಬಿಡ್ರಿ. ನನ್ನ ಮಗೇನು ಮಾಡಿದ್ರು ತಪ್ಪು, ಸತೀಶ ಸರಿ. ನಾನೇನು ಮಾಡಿದ್ರು ತಪ್ಪು, ಸೊಸೆದೇ ಸರಿ. ನೀನೆಲ್ಲ ಒಲ್ಪಂಚಾರದ ಬುದ್ಧಿನೀಯ ತಕೋ.
ನಿನ್ನ ಕುಟೆ ಮಾತಾಡಿ ಜಯಿಸಕ್ಕಾಗತ್ತೇನೆ ನಾನು. ಹೋಗೋದೇನೋ ಕಲ್ಗಚ್ಚ ಒಂದೀಟ ಕಾಪಿಯ ತಕ್ಕಬಾ, ನನ್ನ ಹಣೆ ಬರ ಏನು ಮಾಡೋಣ. ಅದೇನೋ ಹಚ್ಕೊ ಕುಡಿತೀನಿ ಹಿಂದೆ, ಹೋಗು ಕುಡಿ ಹೋಗು. ನಾನು ಮಾಡೋ ಕಲ್ಗಜ್ ಕುಡಿಯೋಕೆ ನಿಂಗೆ ಹಣೆ ಬರ್ವೆ? ಪಾಪ ನೀನು ಬಿದ್ದಾಗ ನಾನು ನೋಡ್ಕೊಂಡೆ ಮಾಡದ್ನೆ. ಈಗ ಈಚೆ ಎಲ್ಲ ಯಾಕೆ ತೆಗಿತಿದ್ಯಾ ಮಂಡೋದ್ರಿ? ಆಚೆಗೆ ಕುಡಿಯೋಣ ಅಂದರೆ ಟೌನ್ಗೆ ಹೋಗ್ಬೇಕಾಯ್ತದೆ. ಈ ಊರ್ನಾಗ ಏನಾರು ಟೀ ಅಂಗಡಿ ಮುಂದೆ ಕೂತ್ಕೊಂಡು ಕುಡಿದ್ರೆ ಯಾಕಪ್ಪ ಜಮೀನ್ದಾರಿಗೆ ಈ ವಯಸ್ಸಿಗೆ ಈ ಚಾಡಿ ಮನೇಲಿ ಏನತ್ತೋ ಏನೋ ಅಂತವ ಜನ ನಾಲ್ಕು ಮಾತಾಡೋರು. ಅದು ಕರೆದ ಕಿವ್ನಿ. ಓಹೋ, ನೀನು ಮನೆ ಊಟ ತಿಂಡಿ ಕಾಪಿ ಹಿಡಿಯೋಕ್ಕಿಲ್ಲ, ಆಚೆದೇ ಬೇಕು ಜನ ಅಂತಾರಲ್ಲ ಅಂತ ಇಲ್ಲಿ ಮಾಡ್ತಿದ್ದೀನು. ಏನಾರ ಅನ್ಕೋ, ನಿನ್ನ ಕೂಟೆ ಜಗಳ ಆಡಿ ಜಯಿಸೋ ನನ್ನ ಮಗವನು. ಮಾಡಿದ್ರೆ ಮಾಡು ಕೊಡು, ಇಲ್ಲ ಇರೋ ಹೋಗತ್ತಾಗಿ ಸಾಕಾಗೋದಿ. ಆ ಫ್ಯಾಕ್ಟ್ರಿ ತಕ್ಕ ಹೋದ್ರೆ ಬರೋರು ಹೋಗೋರ್ದೆಲ್ಲ ಒಂದು ತಲೆನೋವು. ನಿನ್ನ ಮಗ ಮಾಡಿರೋ ಕೆಲ್ಸಗಳಿಗೆ ಯಾವ ಸತಿ ಫ್ಯಾಕ್ಟ್ರಿ ತಕ್ಬಿಟ್ರು ಇದೇ ಗೋಳು ಮಾಡಿಕ್ತಾನೆ. ಈಗ ನೋಡಿದ್ರೆ ಮನೆಗೆ ಬಂದರೆ ನಿಂದು ಅವನೇನೇ ಮಾಡಿದ್ರು ಓಡಾಯ್ಕೊಂಡು ಇಷ್ಟು ವರ್ಷನೂ ಹಿಂಗೆ ಬಂದ್ಬಿಟ್ಟೆ. ನಾನಿರೋ ಗಂಟ ನಿನ್ಗೆಲ್ಲಿ ಬಂದದ್ದು ಬುದ್ಧಿ? ಆಮೇಲೆ ನಿನ್ನ ಮಗನೇ ನಿನಗೆ ಕಲಿಸ್ತಾನೆ ನೋಡ್ತಿರು. ನಿನಗೆ ನನ್ನ ಮಗನಂದೇ ಅವ್ರ ಎಲ್ಲಿ ಸಮಾಧಾನ? ಏನು ಹೋಗಿಲ್ವೋ ಸತಿ ಸರ್ ಮನೆ ಕಡಿಕೆ? ಹೋಗ್ಬಿಟ್ಟು ಬರಬೇಕಾಯ್ತು, ಸಮಾಧಾನ ಸಿಗೋದು ಅನ್ನೋ ನೋಡು ನಿನಗೆ. ಹೋಗಕ್ಕೆ ಹೋದೆ, ಅವನೇ ಎಲೆಕ್ಷನ್ ಬಿಸಿಲು ಓಡಾಡ್ತಾವನಿ. ನಾನು ಹೋಗೇನು ಮಾಡಂತಕೋ, ಅದಕ್ಕೂ ನಿನ್ನ ಹತ್ರ ಅನ್ಸ್ಕೋಬೇಕೇನು? ಈತಿತ್ಲಾಗೆ ಬಾಯಿ ಜೋರು ಮಾಡ್ತಿದ್ದೀನಿ ನೀನುವೆ. ನಮಗೂ ಸಾಕಾಗಕ್ಕಿಲ್ವೇನು? ನೋಡಿ ಇಷ್ಟು ವರ್ಷ ಆದ್ರೂ ಅಕ್ಕೋಗಿ ಇಷ್ಟು ವರ್ಷ ಆಯ್ತು, ಅಕ್ಕನ ಮಗನ ನೆಪೆ ನಿಚ್ಚಿದ್ದು ಇಷ್ಟು ವರ್ಷ ಆಯ್ತು. ಈಗ ಅವನ ಮಗಾರು ನಿನಗೆ ಇನ್ನೂ ಅವ್ರ ಮೇಲೆ ಪಿರುತಿ, ನನ್ನ ಮಕ್ಕಳನ್ನ ಬಿಟ್ಟು. ಆ ಹುಡುಗಿನ ಒಂದು ದಿವಸಕ್ಕಾರ ಹೋಗಿ ನೋಡ್ಕೊ ಬಂದ. ಏನೇ ಹೋಗೋದು? ಅವಳು ಮಾಡಿರೋ ಗನ್ಬಾರಿ ಕೆಲ್ಸಕ್ಕೆ ಹೋಗ್ಬೇರೆ ನೋಡ. ನೀನೇನಾರು ಹೋಗಿದ್ದ? ಅಲ್ಲೇ ಪಿರುತಿ ಉಕ್ ಕರೆದ್ಬಿಡ್ತಾ ಮಾಡ್ಬಾರ್ದಿರೋ ಕೆಲಸ ಮಾಡಿದ್ರುವೆ. ಎತ್ಕೊಳ್ಳಲ್ವೇ ಇನ್ನೇನು ಮಾಡತ್ತು? ಆದ್ರೂ ಅವಳು ಮಾಡಿರೋ ಕೆಲಸಕ್ಕೆ ಅವಳ ಮನೆ ಬಾಕ್ಲು ಗಂಟ ಹೋಗಿ ನೋಡಿಲ್ಲ ಕಣೇಳು. ಅದಕ್ಕೆ ಮಾತ್ರ ನಿಂಗೆ ಸತೀಶನ ಮೇಲೆ ಕೋಪ ಬರಲಿಲ್ಲ. ಅವಳು ಬ್ಯಾಟಿಗೆ ಹೋಗಿ ಕೂತಿದ್ದ ಕರ್ಕೊಬಂದವ ನೀನು ಮನೇಲಿ ಮಾಡಿಕೊಂಡಿದ್ದ. ಹಂಗೂ ನೀನು ಸುಮ್ಕಿದ್ದೆ, ಅಲ್ಲಿ ಚಂದಕ್ಕೆ ಇದ್ದು ಇಲ್ಲಿ ಬಂದು ಹಿಂಗಾಡಿಯೇ. ಯಾರು ಹೇಳ್ದವ್ರು ನಾನು ಸಂದಾಕಿದ್ದೆ ಅಂತವ? ಅವಳು ಬಂದು ನನ್ನ ಕಾಲು ಹಿಡ್ಕೊಳಕ್ ಬಂದ್ರು, ತಿರುಗಿ ನೋಡುವ ಮಾತಾಡ್ಸ್ತಿದ್ದ ಬಂದೀವ್ನಿ ನಾನು ಸಂದಾಕಿದ್ದೀನಿ ಅಂತೇಳಿಯೇ. ವಯಸ್ಸಿನಾಗಿದ್ದಾಗ ಆಡದೆ ಇರೋದು ಈಗ ಆಡಕ್ಕೆ ಹೋಗಿದ್ದಿ. ನಾಟಗೋಳ ಸುಳ್ಳುಗೋಳ ಕುತ್ಕೋ ಸುಮ್ಕೆ. ನನಗೂ ನಿನಗೂ ಯಾಕೆ ಜಗಳ? ಕಾಪಿ ಕೇಳಿದಲ್ಲ ತಂದ್ಕೊಟ್ಟೇನು? ಯವ್ವಾ ಇವ್ರು ಅದು ಏನಂತ ಕಟ್ಲಿಕ್ಕಿತ್ತು ಬಿಟ್ಲು ಇವಳಿಗೆ. ಏನು ಮಾಡಿ ಈ ಕೆಟ್ಟ ನನ್ನ ಮಗ ಎತ್ತಾಕೋದ್ನು. ಏನ್ರೇ ಏನು ಮಾಡ್ತಿದ್ದಿ? ಏನೋ ಮಾಡ್ತೇವೆ ಕೆಲಸ ಅದೇ, ಏನು ಹೇಳಿ? ಇತ್ತಾಗ ನೋಡು, ನಾನು ಹಿಂಗೆ ಬಂದೀವಿ ನಿಂತವ. ಓ ಇದೇನು ನಿಮ್ಮ ಅವತಾರ? ಆಲೆಯ ಪಂಚೆ ಉಟ್ಕೊಂಡು ಜುಬಾಯ್ಕೊಂಡು ಎಲ್ಲಿಗೋ ತಯಾರಿ ಆಗದೆ? ಎಲ್ಗೋಗೋಣ ಏನ್ರೆ? ಎಲ್ಗೂ ಇಲ್ಲ, ನಾಳೆಯಿಂದವ ಪ್ರಚಾರಕ್ಕೆ ಹೋಗ್ಬೇಕು. ಅದಕ್ಕೆ ಹಿಂಗೆ ಹೋಗೋಣ ಅಂತ ನಿನ್ಗೆ ಫಸ್ಟ್ ತೋರಿಸ್ತಾನ ಅಂತ ಬಂದೀವ್ನಿ. ಹೆಂಗದು ನೋಡಿ ಹೇಳು. ಸಂದಕ್ಕದೆ ನೀವು ಪ್ರಚಾರಕ್ಕೆ ತಾನೇ ಹೋಯ್ತಾ ಇರೋದು, ಅದ್ರಾಗ ನನ್ನೇನು ಕೇಳಿರಿ? ನಿಮ್ಮ ಚೇಲಾಗಳು ಬಾಲಗಳವಲ್ಲ ಅವಕ್ಕೆ ಕೇಳ್ಕೊ ಹೋಗ್ರಿ. ಇದು ಯಾಕೆ ಸಿಡಿಮಿಡಿ ಅಂತೀಯ? ಎಲೆಕ್ಷನ್ ನಿಸಿ ಎತ್ತಿದ್ರಂತೂ ಒಳ್ಳೆ ಮ್ಯಾಲಾರು ಕೆಳಪಿದೋತೀವ. ಹಿಡ್ಕೊಳಕ್ಕೆ ನಾನು ಎಲ್ಲಿಂದ ಬರೋಣ? ಸುಮ್ಕಿದ್ರೆ ಸಂದಕ್ಕದ. ಇವಾಗ ನಾನು ನಿಮ್ಮ ಕೂಟ ಏನೋ ಮಾತಾಡಬೇಕು. ಏನು ಹೇಳೇನ್ರಿ? ಕೇಳೇನು? ನೀನು ಮಾತಾಡೋದೆಚ್ಚ ನಾನು ಕೇಳೋದೆಚ್ಚ? ಹೇಳು. ಅದು ಒಂದೆರಡು ದಿವಸ ಅವನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಬಾಣ್ತನ ಮುಗಿಸ್ಕೊ ಬಂದಮೇಕೆ ಹೋಗೇ ಇಲ್ಲ. ಮಗನ ಒಬ್ಬಳೇ ಹಿಡ್ದು ಸಾಕಾಗೋದೆ. ಒಂದೆರಡು ದಿವಸ ಅಲ್ಲಿ ಹೋಗಿದ್ಬಿಟ್ಟು ಬರ್ತೀನಿ. ಅವನಿಗೂ ಮಗನ ಜೊತೆಗೆ ಆಡಬೇಕು ಅಂತ ಆಸೆ ಅಂತೆ. ಇದಪ್ಪ ಚಂದಕ್ಕದೆ, ನಿಮ್ಮ ಅವನಿಗೆ ಮಗಿನ ಜೊತೆಗೆ ಆಡಬೇಕು ಅಂತ ಆಸೆ ಇದ್ದರೆ ಇಲ್ಲೇ ಬರಲಿ ಹೇಳು. ಇಲ್ಲಿ ಯಾರು ಬರಬೇಡ ಅಂದವರು, ಇಲ್ಲಿ ಯಾರು ಇರಬೇಡ ಅಂದವರು. ಬಂದು 2 ದಿವಸ ಅಲ್ಲದೆ ವಾರ ಇದ್ದೋಗ್ಲಿ ಹೇಳು. ನಾನು ಯಾವತ್ತು ಬರ್ರಿ ಅಂತ ಹೇಳ್ಬಿಟ್ಟು ಬರಲಿಲ್ವಾ? ಬಂದ್ರೆ ಒಬ್ರಾರುವೆ ನಿಮ್ಮ ಅವನ್ನೇ ಇಲ್ಲಿ ಬರೋಕ್ಕೆ ಹೇಳು. ನೀನು ಯಾಕೆ ಹೋಗ್ಬೇಕು? ಅದು ಈ ಟೈಮ್ನಾಗೆ, ಈ ಎಲೆಕ್ಷನ್ ಟೈಮ್ನಾಗ ನೀನು ಹೊಂಟರೆ ನನ್ನ ಕೈ ಕಾಲಾಡತ್ತೆ. ನೀನು ಇಲ್ಲೇ ಇರು. ನಿಮ್ಮ ಅವನೋ ನಿಮ್ಮ ಅಪ್ಪನ ಯಾರನ್ನ ಬೇಕು ಇಲ್ಲಿಗೆ ಕರ್ಸ್ಕೊಂಡು ವಾರ ಅಲ್ಲದೆ 15 ದಿವಸ ಇರ್ಸ್ಕೊಂಡು ಕಳಿಸು. ಯಾರು ಬೇಡ ಅಂದರು? ಮಗಿನ ಜೊತೆಗೆ ಆಡ್ಕೊಂಡಿರ್ತಾರೆ. ಅದಕ್ಕೆ ನೀನೇ ಇಲ್ಲಿಂದ ಅಲ್ಗೋಬೇಕೆ?
ಅಲ್ಲ ನಾನು ಬಾ ಅಂತ ಮುಗಿಸ್ಕೊ ಬಂದವಳು ಹೋಗೇ ಇರಲಿಲ್ವಲ್ಲ, ಒಂದು 2 ದಿವಸ ಹೋಗಿದ್ಬಿಟ್ಟು ಬರೋಣ ಅಂತ. ಏನ್ರೆ ನೀನು ಇಲ್ಲಿಂದ ಅಲ್ಲಿಗೆ ಹೋಗಿ ಸುಮ್ಮನೆ ನಿಮ್ಮ ಅತ್ತಿಗೆಗೆ ಯಾಕೆ ಕೆಲಸ? ಅವ್ರನ್ನೇ ಕರ್ಸ್ಕೊ. ಆರಾಮಾಗಿ ನಿಂಗೆ ಸಹಾಯಕ್ಕೆ ಮಂಗಳಮ್ಮ ಇರ್ತಾಳೆ. ಮಗ ಹಿಡ್ಕೊಳಕ್ಕೆ ನಿಮ್ಮ ಹೋಗಿ ಬಂದರೆ ನಿನಗೂ ಬಿಡು ಸಿಗ್ತದೆ. ಅಲ್ಲೋಗಿ ಆರಾಮಾಗಿರೋಳು. ಇಲ್ಲೇ ಇರುವಂತೆ ಯಾರು ಕೇಳ್ದವ್ರು ಏನಂತಾರೆ ಅಂದರೆ ನಾನು ನಿನ್ಗೇನೋ ಕಷ್ಟ ಕೊಡ್ತಿದ್ದೀನಿ ಇನ್ಕೊಳಕ್ಕಿಲ್ವೇ? ನೀನು ಹಂಗೆಲ್ಲ ಈ ಟೈಮ್ನಾಗ ಹೋಗೋ ಯೋಚನೆನೇ ಮಾಡಬೇಡ. ನಿಮ್ಮ ಮನೆಯವ್ರು ಯಾರನ್ನ ಬೇಕೋ ಇಲ್ಲಿಗೆ ಕರ್ಸ್ಕ, ಆರಾಮಾಗಿದ್ಕ. ಅಲ್ಗೋಯ್ತೀನಿ ನೀನೋ ಸುದ್ದಿ ಬೇಡ. ಈಗ ಸದ್ಯಕ್ಕಂತೂ ಬೇಡವೇ ಬೇಡ. ಅಲ್ಲ ನನ್ನ ಮಾತು ಕೇಳಿ. ಎಂಡ್ರೆ ನೀವು ಅಷ್ಟೇ ನನ್ನ ಮಾತು ಕೇಳಿ. ಒಯ್ತಾಳೆ. ಸುಮ್ಕೆ ಏನೋ ಬಾಣ್ತಂದಲ್ಲೇ 3-4 ತಿಂಗಳು ಬಿಟ್ಟಿರೋದಲ್ಲದೆ ತಿರ್ಗಾ ಓದಾಳಂತೆ. ಅಯ್ಯೋ ದೇವ್ರೇ, ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡ್ಸೋಣ? ನನಗಿಲ್ಲಿದ್ರೆ ತಲೆ ಕೆಟ್ಟೋತಾದೆ. ಅವ್ನು ಯಾವಾಗ ಬಂದ್ಬಿಡ್ತಾನೋ, ಇನ್ನೇನು ತೊಂದರೆ ಕೊಡ್ತಾನೋ. ಅಲ್ಗಾನ ಹೋಗಿ ಪ್ರಶಾಂತ್ ಅಣ್ಣದೇನು ಮಾಡ್ತಾನೋ ಅಂತ ನೋಡೋಣ ಅಂದರೆ ಇವ್ರು ಬೇರೆ ಹೋಗೋದು ಬಿಲ್ಕುಲ್ ಬೇಡ ಅಂತಾರೆ. ದೇವ್ರೇ ನೀನೇ ಕಾಪಾಡಬೇಕು.